ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ನಾನಿವತ್ತು ನಿಮಗೆ ಈ ಚಿಲ್ ವೆದರ್ನಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂದು ಡಿಫ್ರೆಂಟಾಗಿ ಕಡಲೆಪುರಿ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮೇನ್ ಬಂದು ಎಲೆಕೋಸು ಬೇಕು, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಎಣ್ಣೆ, ಕಡಲೆಬೇಳೆ ಮತ್ತು ಸಾಸಿವೆ ಬೇಕಾಗುತ್ತೆ. ಮತ್ತು ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆಪುರಿ. ಇಷ್ಟು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಫಸ್ಟ್ ನಾನು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೋಬೇಕು. ಈಗ ಸಾಸಿವೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆನ ಹಾಕ್ಕೊಬೇಕು. ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ತಾಯಿದ್ದೀನಿ ಈಗ, ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಕಡಲೆಪುರಿಲಿ ಆಲ್ರೆಡಿ ಉಪ್ಪಿರೋದ್ರಿಂದ ಸುಮ್ಮನೆ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕಷ್ಟೆ. ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಬೇಕು. ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಆಗಲೇ ಸಣ್ಣ ಕಟ್ ಮಾಡಿರುವಂಥ ಎಲೆಕೋಸನ್ನ ನಿಮಗೆ ತೋರಿಸಿದ್ದೀನಿ. ಅದರಲ್ಲಿರೋ ನೀರು ತೆಗೆದುಬಿಟ್ಟು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈಗ ನಾನು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಆಮೇಲೆ ಮತ್ತೆ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಕಡಲೆಪುರಿನ ಹಾಕ್ಕೋತಾ ಇದ್ದೀನಿ. ಕಡಲೆಪುರಿ ಜಾಸ್ತಿ ಹೊತ್ತು ನೆನೆಸ್ಬಾರ್ದು, ಹಂಗೆ ಅಂದ್ಬಿಟ್ಟು ಇಮಿಡಿಯೇಟಾಗೂ ತೆಗಿಬಾರ್ದು. ಹಾಕಿ ಒಂದು 2-3 ಡಿಪ್ಸ್ನ ಮಾಡಿ ಅದರಲ್ಲಿರೋ ನೀರನ್ನು ಹಿಂಡಿ ನಾವು ಇದನ್ನು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಡಿಪ್ ಮಾಡಬೇಕು. ಈಗ ಈ ನೀರನ್ನ ಗಟ್ಟಿಯಾಗಿ ಹಿಂಡಿ ಒಗ್ಗರಣೆಗೆ ಹಾಕೋಬೇಕು. ಈ ಡಿಶ್ನ ನೀವು ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಚಿಲ್ ವೆದರಲ್ಲಿ. ಅಂದರೆ ಬಿಸಿ ಬಿಸಿ ತಿನ್ನಬೇಕು ನೀವು. ಇದು ತಣ್ಣಗಾದಮೇಲೆ ಅಷ್ಟು ಟೇಸ್ಟ್ ಅನಿಸಲ್ಲ. ಇಮಿಡಿಯೇಟಾಗಿ ಮಾಡಿ ತಿನ್ಬೋದು. ಕಡಲೆಪುರಿ, ಕ್ಯಾಬೇಜ್ ಇದ್ದರೆ ಸಾಕು ಮನೆಯಲ್ಲಿ. ಓಕೆ, ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ನಿಂಬೆಹಣ್ಣು, ಕೊಬ್ಬರಿ ತೋರಿಸಿರಲಿಲ್ಲ. ಇವೆರಡು ಆಪ್ಷನ್ನು, ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಬೇಡ ಅಂದರೆ ಜಸ್ಟ್ ಕೊತ್ತಂಬರಿ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡ್ಬೋದು. ನಾನಿಲ್ಲಿ ಬಳಸ್ತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಮತ್ತು ಸ್ವಲ್ಪ ತುರಿದಿದ್ದ ಕೊಬ್ಬರಿ ಮತ್ತು ಕೊತ್ತಂಬರಿ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕೊಬ್ಬರಿ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕಾಗಿ ನಾನು ಕೊಬ್ಬರಿನ ಬಳಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಇದೆ, ಈಗ ಸರ್ವ್ ಮಾಡೋಣ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಟೇಸ್ಟ್ ಮಾಡೋಕ್ಕೆ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ಅವಳ ಹೆಸರು ಅದಿತಿ ಅಂತ. ನೋಡೋಣ ಅವಳ ರಿಯಾಕ್ಷನ್ ಯಾವ ಥರ ಕೊಡ್ತಾಳೆ ಅಂತ. ಸೊ ಇವಾಗ ಇದು ರೆಡಿ ಇದೆ. ಅವಳಿಗೆ ತುಂಬ ಇಷ್ಟ ವೀಡಿಯೋ ಎಲ್ಲ ಮಾಡಬೇಕು, ನಾನು ಮಾಡ್ತೀನಿ ಅಂತಲೇ ಇರ್ತಾಳೆ. ನೋಡೋಣ ಫ್ಯೂಚರಲ್ಲಿ ಒಂದು ವ್ಲಾಗ್ ಮಾಡಿ ಹಾಕೋಣ ಅಂತ ಇದ್ದೀನಿ.
ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಯಾವ ಥರ ಇದೆ ರೆಸಿಪಿ ಅಂತ. ನೋಡಿ ನನ್ನ ರಿಯಾಕ್ಷನ್ ಯಾವ ಥರ ಇದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.